ಎಲ್ಲೆಲ್ಲೂ ಶಿವನಾಮ, ಭಕ್ತರಿಂದ ಹರಹರ ಮಹಾದೇವ ಶ್ಲೋಕ ಜಪ. ಶಿವರಾತ್ರಿಯ ಪರ್ವದಿನದಂದು ಭಕ್ತರು ಪೂಜಾ ಸಂಭ್ರಮ. ಮುಂಜಾನೆಯಿಂದಲೇ ಶಿವ ದೇಗುಲದತ್ತ ಹೆಜ್ಜೆ ಇಟ್ಟ ಭಕ್ತವೃಂದ. ಶಿವನಿಗೆ ನಾನಾ ರೂಪದ ಹರಕೆ ಪೂಜೆ ಸಲ್ಲಿಸಿ ಪುನೀತರಾದ ಶಿವ ಭಕ್ತರಿಂದ ತುಂಬಿ ಕಂಗೊಳಿಸಿದ ಶಿವಮಂದಿರ. ಉತ್ತರ ಕನ್ನಡ ಜಿಲ್ಲೆಯ ಶಿವ ಕ್ಷೇತ್ರದಲ್ಲಿ ಭಕ್ತ ಸಂಗಮದೊಂದಿಗೆ ಶಿವರಾತ್ರಿ ಭಕ್ತಿ ಭಾವದಿಂದ ಎಲ್ಲೆಲ್ಲಿ ಆಚರಿಸಲ್ಪಟ್ಟಿತು ಎನ್ನುವ ಬಗ್ಗೆ ವರದಿ ಇಲ್ಲಿದೆ. ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪರ್ವ ದಿನವಾದ ರವಿವಾರದಂದು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಮಹಾಬಲೇಶ್ವರ ಮಂದಿರಕ್ಕೆ ಆಗಮಿಸಿ ಆತ್ಮಲಿಂಗದ ದರ್ಶನ ಪೂಜೆ ನೆರವೇರಿಸಿದ್ರು. ಶನಿವಾರ ರಾತ್ರಿಯಿಂದಲೇ ಸರದಿ ಸಾಲು ಮುಖ್ಯ ಕಡಲ ತೀರದವರೆಗೂ ನೆರೆದಿತ್ತು. ಮುಂಜಾನೆ ಮತ್ತಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶದವರೇ ಹೆಚ್ಚಾಗಿದ್ದು ರಾಜ್ಯದ ವಿವಿಧೆಡೆಯಿಂದ ಸಹ ಜನರು ಆಗಮಿಸಿದ್ರು. ಸಮುದ್ರ ಕೋಟಿ ತೀರ್ಥದಲ್ಲಿ ಪುಣ್ಯ ಸ್ನಾನ ಮಾಡಿದ ಭಕ್ತರು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪ್ರಥಮ ಪೂಜಿತನ ದರ್ಶನ ಪಡೆದ ಬಳಿಕ ಪರಶಿವನ ದರ್ಶನ ಪಡೆದರು. ಹರ ಹರ ಮಹಾದೇವ ಮತ್ತಿತರ ಜಯಘೋಷದೊಂದಿಗೆ ಭಕ್ತರು ದೇವನಾಮ ಸ್ಮರಣೆ ಮಾಡಿ ಸಂಭ್ರಮಿಸಿದ್ರು. ಮೇಲುಸ್ತುವಾರಿ ಸಮಿತಿ ಉಪಾಧ್ಯಕ್ಷರಾದ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಪರಮೇಶ್ವರ್ ಪ್ರಸನ್ನ, ಸಮಿತಿ ಸದಸ್ಯರಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್, ಕಾರ್ಯದರ್ಶಿ ಕುಮಟಾ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ದೇವಾಲಯಕ್ಕೆ ಭೇಟಿ ಮಾಡಿ ಪೂಜೆ ಸಲ್ಲಿಸಿ ಬಳಿಕ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ರುದ್ರಾಕ್ಷಿ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಮಹೇಶ್ ಹಿರೇಗಂಗೆ, ಪರಮೇಶ್ವರ್ ರಮಣಿ ಪ್ರಸಾದ್, ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಹೆಗಡೆ, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಂಜೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ, ಕುಮಟಾ ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು. ಲಕ್ಷಕ್ಕೂ ಮೀರಿದ ಭಕ್ತರ ಸಂಖ್ಯೆ. ಪಿಐ ಶ್ರೀಧರ್ ಎಸ್ಆರ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ಇದೇ ಮೊದಲ ಬಾರಿಗೆ ಎಐ ಕಣ್ಗಾವಲು ಹಾಕಲಾಗಿದ್ದು ಅಹಿತಕರ ಘಟನೆ ಮೇಲೆ ನಿಗಾ ಇಡುವ ಜೊತೆ ನಿಖರವಾಗಿ ಬರುವ ಭಕ್ತರ ಸಂಖ್ಯೆಯನ್ನ ದೊರೆಯುವಂತಾಗಿದ್ದು ಸಂಜೆವರೆಗೆ ಲಕ್ಷ ಜನ ಭೇಟಿ ನೀಡಿ ತೆರಳಿದ್ದಾರೆ. ಕಡಲ ತೀರದಲ್ಲಿ ಹಲವು ಭಕ್ತರು ಮರಳಲ್ಲಿ ಶಿವಲಿಂಗ ಮಾಡಿ ಅರಿಶಿನ, ಕುಂಕುಮ, ಪುಷ್ಪಾರ್ಚನೆ ಮಾಡಿ ನಮಿಸಿದ್ರು. ಅಲ್ಲದೆ ಶಿವನಾಮ ಧ್ಯಾನ ಮಾಡುತ್ತಾ ವಂದಿಸುತ್ತಿರುವುದು ಬಹು ವಿಶೇಷವಾಗಿತ್ತು. ಮಂದಿರದ ಅಮೃತಾನ್ನ ಭೋಜನ ಶಾಲೆಯಲ್ಲಿ ಬರುವ ಭಕ್ತರಿಗೆ 2 ಹೊತ್ತು ವಿಶೇಷ ಉಪಹಾರ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಸೇವೆಯನ್ನ ಇಲ್ಲಿನ ಸೇವಾ ಭಾರತಿ ಸಂಸ್ಥೆ ನೀಡಿತ್ತು. ಗೋಕರ್ಣ ಕಳಕಳೇಶ್ವರ, ಮಾಣೇಶ್ವರ, ಬಾವಿಕೊಡ್ಲ ಗ್ರಾಮದ ಚಕ್ರಕಂಡೇಶ್ವರ, ಗಡಿ ಗ್ರಾಮ ಸಿದ್ದೇಶ್ವರ, ಕುಡ್ಲೆ ಕಡಲ ತೀರದಲ್ಲಿರುವ ಉಮಾಮಹೇಶ್ವರ ಮಂದಿರ ಸೇರಿದಂತೆ ಈ ಭಾಗದ ಶಿವ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿತು. ಇಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪೂಜೆ ನೆರವೇರಿಸಿದ್ರು. ಗೋಕರ್ಣ ಲಯನ್ಸ್ ಕ್ಲಬ್ ವತಿಯಿಂದ ಮಹಾಶಿವರಾತ್ರಿಯಂದು ಆಗಮಿಸಿದ ಭಕ್ತರಿಗೆ ಮಜ್ಜಿಗೆ ವಿತರಣೆ ಮಾಡಲಾಯಿತು. ಒಟ್ಟು 2,000 ಲೀಟರ್ಗೂ ಹೆಚ್ಚು ತಂಪು ಮಜ್ಜಿಗೆಯನ್ನ 5,000ಕ್ಕೂ ಹೆಚ್ಚು ಭಕ್ತರಿಗೆ ನೀಡಲಾಯಿತು. ಅಂಕುಲ ತಾಲೂಕಿನ ಮೊಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಂದ್ಲೆ ಗ್ರಾಮದ ತೆನ್ನೆಬೋಳೆ ಮಜರೆಯಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಮಹಾದೇವ ದೇವಸ್ಥಾನದಲ್ಲಿ ಪೂಜಾ ಕಾರ್ಯ ಸಾಂಗವಾಗಿ ಜರುಗಿತು. ಸುತ್ತಮುತ್ತಲಿನ ಗ್ರಾಮಗಳ ಆರಾಧ್ಯ ದೇವನಾಗಿ ಸರ್ವರ ಕಷ್ಟಗಳನ್ನ ನೆರವೇರಿಸುತ್ತಾ ಶಕ್ತಿ ದೇವತೆಯಾಗಿ ನೆಲೆ ನಿಂತಿರುವ ಶ್ರೀ ಮಹಾದೇವ ದೇಗುಲಕ್ಕೆ ಮಹಾಶಿವರಾತ್ರಿ ಅಂಗವಾಗಿ ನೂರಾರು ಭಕ್ತರು ಪಾಲ್ಗೊಂಡು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡ್ರು. ಶ್ರೀ ದೇವರಿಗೆ ಭಕ್ತಿ ಸಮರ್ಪಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾದ್ರು. ಶಿವನ ಆರಾಧನೆ ದಿನವಾಗಿ ಗುರುತಿಸಲ್ಪಟ್ಟಿರುವ ಮಹಾಶಿವರಾತ್ರಿ ಆಚರಣೆ ಸಡಗರ ಸಂಭ್ರಮದಿಂದ ಹೊನ್ನವರ ತಾಲೂಕಿನ ಎಲ್ಲೆಡೆ ನಡೆಯಿತು. ಜಿಲ್ಲೆಯ 5 ಪಂಚಕ್ಷೇತ್ರಗಳಲ್ಲಿ ಗುಣವಂತೆ ಶಂಭುಲಿಂಗೇಶ್ವರ ಸಾನ್ನಿಧ್ಯವೂ ಒಂದು. ಮಹಾಶಿವರಾತ್ರಿಯ ನಿಮಿತ್ತ ಸಾವಿರಾರು ಭಕ್ತರು ಮುಂಜಾನೆಯಿಂದಲೇ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿ ಕಂಡುಬಂತು. ಇತಿಹಾಸದ ಕಾಲದಿಂದಲೂ ಪಂಚಕ್ಷೇತ್ರದಲ್ಲಿಯೇ ಅತ್ಯಂತ ಜಾಗೃತ ಸ್ಥಳವಾಗಿ ಕಂಡುಬರುತ್ತದೆ ಗುಣವಂತೆಯ ಶಿವಾಲಯ. ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಜಲಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯ ನೆರವೇರಿತು. ಹೊನ್ನವರ ಪಟ್ಟಣದ ಮೂಡಗಣಪತಿ ದೇವಾಲಯ, ಚಂದ್ರಮೌಳೇಶ್ವರ, ರಾಮತೀರ್ಥದ ರಾಮೇಶ್ವರ, ಗ್ರಾಮೀಣ ಭಾಗದ ಮಾಳಕೋಡ ಶ್ರೀ ಕ್ಷೇತ್ರಪಾಲೇಶ್ವರ, ಕಾರ್ವಾ ಹಸಿಮನೆಯ ಶ್ರೀ ಕೋದಂಡೇಶ್ವರ, ಮೊಡ್ಕಣಿಯ ಶ್ರೀ ಶಂಭುಲಿಂಗೇಶ್ವರ, ಉಪ್ಲೆಯ ಶ್ರೀ ಮಹಾಲಿಂಗೇಶ್ವರ, ದಿಬ್ಬಣಗಲ್ ಶ್ರೀ ಗಣಪತಿ ಈಶ್ವರ, ಶ್ರೀ ಶಂಭುಲಿಂಗೇಶ್ವರ ದೇವಾಲಯ ಹಡಿನ್ಬಾಳ, ಕೊಡಾಣಿಯ ಶ್ರೀ ಕಾಮೇಶ್ವರ, ಕರ್ಕಿಯ ಸರ್ಪಕಣೇಶ್ವರ, ಶಿರೂರಿನ ಭೈರವೇಶ್ವರ, ಚಂದಾವರದ ಕೊನೇಶ್ವರ, ಸಾಲ್ಕೋಡ ಬೊಂಡಕಾರೇಶ್ವರ,
ಬಾಳೆಗದ್ದೆಯ ಭೈರವೇಶ್ವರ, ದರ್ಬೆಜಡ್ಡಿ ಸೋಮೇಶ್ವರ, ಮಂಕಿ ಕೊಕ್ಕೇಶ್ವರ ಸೇರಿದಂತೆ ವಿವಿಧ ಶಿವ ಸಾನ್ನಿಧ್ಯವಿರುವ ದೇವಾಲಯದಲ್ಲಿ ಶಿವರಾತ್ರಿ ಆಚರಣೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಯಲ್ಲಾಪುರ ಪಟ್ಟಣದಲ್ಲಿ ಪ್ರಮುಖವಾಗಿ 3 ಶಿವಾಲಯಗಳಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ವಿಧಿಗಳು ಜರುಗಿದವು. ಲಿಂಗರೂಪಿ ಶಿವನಿಗೆ ವಿವಿಧ ರೀತಿಯ ಅಭಿಷೇಕಗಳು ಜರುಗಿದವು. ಅತಿ ಪುರಾತನ ಶಿವಾಲಯಗಳಲ್ಲಿ ಒಂದಾದ ಈಶ್ವರಗಲ್ಲಿ ಉಮಾಮಹೇಶ್ವರನ ಸನ್ನಿಧಿಯಲ್ಲಿ ಮುಂಜಾನೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಈಶ್ವರಲಿಂಗಕ್ಕೆ ಹಾಲು, ನೀರು, ಬಿಲ್ವಪತ್ರೆ, ಹೂವು ಮತ್ತು ವಿಧ ವಿಧವಾದ ಧಾನ್ಯಗಳ ಅಭಿಷೇಕ ಮಾಡಿದ್ರು. ಭಕ್ತರು ಸ್ವತಃ ತಾವೇ ಲಿಂಗಕ್ಕೆ ಅಭಿಷೇಕ ಮಾಡುವ ಅವಕಾಶ ಇರುವುದರಿಂದ ಅತಿ ಉತ್ಸಾಹ ಹಾಗೂ ಮಡಿ ಶ್ರದ್ಧೆಯಲ್ಲಿ ಅಭಿಷೇಕದಲ್ಲಿ ಪಾಲ್ಗೊಂಡು ಸಂತಸಗೊಂಡ್ರು. ಬಸವೇಶ್ವರ ವೃತ್ತದ ಈಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯೊಂದಿಗೆ ಅಭಿಷೇಕ ಪ್ರಸಾದ ವಿತರಣೆ ಜರುಗಿತು. ರಾತ್ರಿ ಜಾಗರಣೆ ಮಾಡುವವರು ಶಿವ ಧ್ಯಾನದಲ್ಲಿ ರಾತ್ರಿ ಕಳೆಯುವ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕಲ್ಮಠದಲ್ಲಿ ಶಿಲಾಮಯ ಪುರಾತನ ದೇಗುಲದಲ್ಲಿ ಶಿವರಾತ್ರಿ ಪೂಜೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಭಕ್ತರು ಸರದಿ ಸಾಲಿನಲ್ಲಿ ತೆರಳಿ ಅಭಿಷೇಕ ಮಾಡಿ ದರ್ಶನ ಪಡೆದರು. ಕುಮಟ ಧಾರೇಶ್ವರ ಶ್ರೀ ಧಾರನಾಥೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ನಾಡಿನ ಸಹಸ್ರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಶಿವಲಿಂಗಕ್ಕೆ ಶಿವನ ಆತ್ಮಲಿಂಗ ಸ್ಪರ್ಶಿಸಿ ವಿವಿಧ ಸೇವೆ ಸಲ್ಲಿಸಿದ್ರು. ಶ್ರೀ ಧಾರನಾಥೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಆತ್ಮಲಿಂಗಕ್ಕೆ ಕುಂಭಾಭಿಷೇಕ ಗೈದು ದರ್ಶನ ಪಡೆದರು. ಶಿವನ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಲು ನಾಡಿನ ವಿವಿಧ ಭಾಗಗಳಿಂದ 15,000ಕ್ಕೂ ಅಧಿಕ ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಬೆಳಿಗ್ಗೆ 4:30 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದ್ರು. ಸ್ವತಃ ಭಕ್ತರೇ ಶಿವನಿಗೆ ಕುಂಭಾಭಿಷೇಕ ಮಾಡುವ ಪುಣ್ಯಾವಕಾಶ ಕಲ್ಪಿಸಲಾಗಿತ್ತು. ಸಹಸ್ರಾರು ಭಕ್ತರು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಧಾರನಾಥೇಶ್ವರನ ದರ್ಶನ ಪಡೆದು ಪುನೀತರಾದರು. ವಿಶ್ವಪ್ರಸಿದ್ಧ ಶ್ರೀ ಕ್ಷೇತ್ರ ಯಾಣದಲ್ಲಿ ಮಹಾಶಿವರಾತ್ರಿಯನ್ನ ಭಾನುವಾರ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ನಾಡಿನ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಶ್ರೀ ಭೈರವೇಶ್ವರನ ದರ್ಶನ ಪಡೆದು ಪುನೀತರಾದರು. ಸಾವಿರಾರು ಭಕ್ತಾದಿಗಳಿಂದ ಯಾಣದ ಗರ್ಭಗುಡಿಯಲ್ಲಿರುವ ಶ್ರೀ ಗಂಗಾಚಂಡಿಕಾ ಭೈರವೇಶ್ವರ ದೇವರ ದರ್ಶನ ಪಡೆದರು. ಭಕ್ತರು ಸರದಿ ಸಾಲಿನಲ್ಲಿ ಸಾಗಿ ದೇವರ ದರ್ಶನ ಪಡೆದರು. ಗರ್ಭಗುಡಿಯಲ್ಲಿ ಕಲ್ಲಿನ ಗೋಡೆಯಲ್ಲಿರುವ ಶಿವನ ರೂಪಕ್ಕೆ ತುಪ್ಪ ಮಿಶ್ರಿತ ಜಲವನ್ನ ಅರ್ಪಿಸಿದ ಭಕ್ತರು ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದ್ರು. ಕುಮಟಾ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಕುಂಬೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ವಿವಿಧ ಪೂಜಾ ಸೇವೆಗಳು ವಿಜೃಂಭಣೆಯಿಂದ ಸಂಪನ್ನಗೊಂಡವು. ದೇವಸ್ಥಾನದಲ್ಲಿ ಭಕ್ತರು ಬೆಳಿಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ಸಾಗಿ ವಿವಿಧ ಪೂಜಾ ಸೇವೆ ಗೈದರು. ಕುಂಭಾಭಿಷೇಕ, ಬಿಲ್ವಾರ್ಚನೆ, ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ದ್ರವ್ಯ ಅಭಿಷೇಕ ಸೇರಿದಂತೆ ಹಣ್ಣು ಕಾಯಿ ಸೇವೆ ನೀಡಿದ್ರು. ಕುಮಟಾ ತಾಲೂಕಿನ ವಿವಿಧ ಶಿವ ದೇವಾಲಯದಲ್ಲೂ ಮಹಾಶಿವರಾತ್ರಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಡ್ನೀರು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಶಿವರಾತ್ರಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಶ್ರೀ ದೇವರಿಗೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಜಲಾಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ಹಲವು ಸೇವೆಗಳು ನಡೆದವು. ವರದ ಶಂಕರ ವ್ರತ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮ ಸಾಂಗವಾಗಿ ನಡೆಯಿತು. ಮಹಾಶಿವರಾತ್ರಿ ನಿಮಿತ್ತ ಕಾರವಾರದ ಶೇಜವಾಡದಲ್ಲಿರುವ ಶ್ರೀ ಶೆಜ್ಜೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ನಸುಕಿನ 4 ಗಂಟೆಯಿಂದಲೇ ಅಭಿಷೇಕ ಪೂಜೆಯಲ್ಲಿ ಭಕ್ತಾದಿಗಳು ಸಂಭ್ರಮದಿಂದ ಪಾಲ್ಗೊಂಡಿದ್ರು. ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆಯಿಂದ ಹಾಗೂ ನೆರೆಯ ಗೋವಾ ಹಾಗೂ ಮಹಾರಾಷ್ಟ್ರದಲ್ಲಿ ನೆಲೆಸಿರುವ ಸ್ಥಳೀಯರು ಶಿವರಾತ್ರಿಯಂದು ಊರಿಗೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ಜೊತೆ ಮಾತನಾಡಿದ ಶೆಜ್ಜೇಶ್ವರ ಯುವಕ ಮಂಡಳಿ ಅಧ್ಯಕ್ಷ ಸಮೀರ್ ನಾಯ್ಕ್, ಫೆಬ್ರವರಿ 20ರಿಂದ 22ರವರೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಭವ್ಯವಾದ ದೇವಸ್ಥಾನ ನಿರ್ಮಾಣಗೊಳ್ಳಲಿದೆ. ಶಾಸಕ ಸತೀಶ್ ಸೈಲ್ ಅವರು ಈಗಾಗಲೇ 18.5 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಫೆಬ್ರವರಿ 22ರಿಂದ ಬಾಲಾಲಯದಲ್ಲಿ ದೇವರ ಪೂಜೆಯನ್ನ ಆರಂಭಿಸಲಾಗುವುದು. ನಂತರ ನೂತನ ದೇವಸ್ಥಾನ ನಿರ್ಮಾಣ ಆದ ನಂತರ ಜೀರ್ಣೋದ್ಧಾರ ಪೂಜೆ ಮಾಡಿ ನಂತರ ನೂತನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗುವುದು ಎಂದರು. ಕಾರವಾರ ನಗರದ ಕಾಲರುದ್ರೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಸಾವಿರಾರು ಭಕ್ತರು ಅಭಿಷೇಕ ಪೂಜೆಯಲ್ಲಿ ಪಾಲ್ಗೊಂಡ್ರು. ದೇವಸ್ಥಾನದ ಆವರಣದಲ್ಲಿರುವ ಕಾಲಭೈರವೇಶ್ವರ ಹಾಗೂ ನಾಗರಿಗೂ ಇದೇ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಿದ್ರು. ಕಾರವಾರ ಬಾಡಾದಲ್ಲಿರುವ ಮಹಾ ದೇವಸ್ಥಾನದಲ್ಲಿ ಶಿವರಾತ್ರಿ ನಿಮಿತ್ತ ಸಾವಿರಾರು ಭಕ್ತರು ಅಭಿಷೇಕ ಪೂಜೆಯಲ್ಲಿ ಪಾಲ್ಗೊಂಡ್ರು. ದೇವಸ್ಥಾನದ ಆವರಣದಲ್ಲಿರುವ ವಿವಿಧ ದೇವತೆಗಳಿಗೂ ಇದೇ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಿದ್ರು. ಭಾನುವಾರ ನಸುಕಿನಿಂದಲೇ ಸಾವಿರಾರು ಜನರು ಸರದಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಕಾರವಾರ ಗುರುಮಠದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಸಾವಿರಾರು ಭಕ್ತರು ಅಭಿಷೇಕ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಭಾನುವಾರ ನಸುಕಿನಿಂದಲೇ ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಮಹಾಶಿವರಾತ್ರಿಯ ನಿಮಿತ್ತ ಶೆಜ್ಜೇಶ್ವರ ದೇವಸ್ಥಾನ ಶೇಜವಾಡದಲ್ಲಿ
ಬೆಳಗ್ಗೆ 4 ಗಂಟೆಯಿಂದ ಇವರಿಗೆ ಮಹಾಅಭಿಷೇಕ ಒಂದು ಸೇವೆ ಎಲ್ಲ ಭಕ್ತಾದಿಗಳು ಬಂದು ಕಾರವಾರ ಹಾಗೂ ವಿವಿಧ ತಾಲೂಕಿನಿಂದ ಜಿಲ್ಲೆಯಿಂದ ಬಂದು ಇವರಿಗೆ ಒಂದು ಪಂಚಾಮೃತ ಅಭಿಷೇಕ ಸೇವೆಯನ್ನು ಮಾಡಿದ್ದ. ಅದೇ ರೀತಿ ನಾಡ್ದು ಒಂದು ರಥೋತ್ಸವ ಕಾರ್ಯಕ್ರಮ ಇದೆ ಪ್ರತಿ ವರ್ಷದಂತೆ. ಅದೇ ರೀತಿ ದಿನಾಂಕ 20, 21, 22 ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸುಮಾರು ಒಂದು 26 ಕೋಟಿಯ ಭವ್ಯ ಒಂದು ಶಿಲಾಮಯ ದೇವಸ್ಥಾನವನ್ನು ನಾವು ಮುಂದಿನ ದಿನಗಳಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನವನ್ನು ಕಟ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ